ಅಮ್ಮ ಗೊತ್ತಾಳ ಗೊತ್ತಾಳ ನೀನು ತುಂಬ ನೋವಾಗ್ತಿದ್ಯಾ? ಒಂದು ನಿಮಿಷ. ಗೊತ್ತಾಳ ನೋವು ಕಮ್ಮಿ ಆಯ್ತಾ? ಕಮ್ಮಿ ಆಗಿಲ್ಲ. ಇದು ಇವಾಗ ತಾನೇ ಟ್ಯಾಬ್ಲೆಟ್ ತಗೊಂಡಿ ಅಲ್ವಾ? ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಂ, ಸ್ವಲ್ಪ ತರ್ಕೋ. ಹಂಗೆ ತಡ್ಕೊಳಕ್ಕಾಗ್ತಿಲ್ಲ ಅಮ್ಮ. ಆಗ್ತಿಲ್ಲಮ್ಮ. ಅಮ್ಮ ತುಂಬಾ ನೋವಾಗ್ತಿದೆ. ಇರುಕಂದ ಸರಿ ಹೋಗುತ್ತೆ. ನೋಡು, ಉಪ್ಪನ್ನ ಬಿಸಿ ಮಾಡಿ ಶಾಖ ಕೊಡ್ತೀನಿ, ನೋವೆಲ್ಲ ಕಮ್ಮಿ ಆಗುತ್ತೆ. ಇವಾಗ ಸ್ವಲ್ಪ ನೋವು ಕಮ್ಮಿ ಆಯ್ತಲ್ವಾ? ಈಗ ಪರವಾಗಿಲ್ಲ ಅಮ್ಮ. ಮಕ್ಕಳು ಬಿದ್ಯಾ? ಹಾ ಇದೆ. ಒಂದು ನಿಮಿಷ ಇರಿ, ಬಂದೆ. ಬಾ ಬಾ. ಒಂದು ನಿಮಿಷ ಇರುಕಪ್ಪ. ಅಮ್ಮ ಸ್ವಲ್ಪ ಈ ಕಡೆ ಬನ್ನಿ. ಅನುರಾಗವ ಕಲಿಸಲು ನೀ ಬಂದೆಯ ಹೇಳು, ಜನು ಜನುಮದ ನಂಟಿಗೆ ನೀ ಕಂಡೆಯ ಹೇಳು. ಹೆಣ್ಮಕ್ಳು ಜೀವನ ಬಾಳೆ ಎಲೆ ಇದ್ದ ಹಾಗೆ. ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ರು, ಮುಳ್ಳೆ ಬಾಳೆ ಎಲೆ ಮೇಲೆ ಬಿದ್ರು ಹರಿದು ಹೋಗೋದು ಬಾಳೆ ಎಲೆನೆ. ನಿನಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಹೆಣ್ಮಕ್ಳ ಜೊತೆ ಬೆಳೆದಿದ್ರೆ ತಾನೆ. ತಾಯಿ ಅನ್ಸ್ಕೊಳ್ಳೋಣಾದ್ರೂ ಇರ್ಬೇಕಲ್ವಾ? ತಾಯಿ ಅನಿಸ್ಕೊಂಡೋಳು ನಿನಗೆ ಬುದ್ಧಿ ಹೇಳಿದಿದ್ರೆ. ಹೌದು ಹೌದು, ನಮ್ಮ ಹೆಂಗ್ಸಿಲ್ಲ, ಅಲ್ಲಿ ನಾನು ಹೀಗಾಗಿದ್ದೀನಿ. ಏನಿವಾಗ ಅಂತೆ. ಎಲ್ಲರ ಮನೆಯಲ್ಲಿ ತಾಯಿ ಆದವಳು ಮಕ್ಕಳಿಗೆ ಬುದ್ಧಿ ಹೇಳ್ಕೊಡ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬುದ್ಧಿ ಹೇಳ್ತಿದ್ರೆ ನಾನು ಒಳ್ಳೆ ಬುದ್ಧಿ ಕಲಿತಿದ್ದೆ. ನಮ್ಮಲ್ಲಿ ಏನಾಯ್ತು ಗೊತ್ತಾ? ತಾಯಿ ಹಾಕಿ ಯಾರೋಯ್ತು, ಮಗ ಹಾಕಿ ಬೀದಿಗೆ ಬಿದ್ದಿದ್ದ. ಇವಾಗ ಬೀದಿಲಿ ಹೋಗಿ ಬರೋರೆಲ್ಲ ಬೈತಿದ್ದಾರೆ. ನಮ್ ಜಗತ್ ಹೇಗೆ ಗೊತ್ತಾ? ಅವ್ರಿಗೆ ಅವ್ರ ಮೇಲೆ ಕಾಣಿಸಲ್ಲ, ಹಾಗೆ ಅವ್ರಿಗೆ ತಪ್ಪು ಕಾಣಿಸಲ್ಲ. ನಮ್ ತಾಯಿಗೆ ಅವ್ರ ತಪ್ಪು ಕಾಣಿಸಿಲ್ಲ. ಹಾಗಿದ್ಮೇಲೆ ನನ್ನ ನಿಮ್ಗೆ ಕಾಣುತ್ತೆ. ಕಾಲಿಗೂಡಲ್ಲಿ ಒಬ್ನೇ ಕೂತು ಅಳ್ತಾ ಇದ್ದೆ. ಆ ನೋವು ತುಂಬಾ ಪ್ರೀತಿ ಮಾಡ್ತಾರಲ್ಲ ನಮ್ಮ ತಾಯಿ, ಅವ್ರಿಗೆ ಕೇಳಿಸಿಲ್ಲ. ಹಾಗಿದ್ಮೇಲೆ ಬೇರೆ ಯಾರು ಕೇಳಿಸುತ್ತೆ? ಏನಾದ್ರು ಕೇಳಿಸಿದ್ರೆ ಇಷ್ಟೊತ್ತಿನ ನಮ್ಮ ಕೈಯಲ್ಲಿ ಪೆನ್ ಹಿಡಿತಾ ಇದ್ದೆ. ಲಾಗು ಮಾತು ಹಿಡಿತಿರ್ಲಿಲ್ಲ. ಇನ್ನೊಂದೇನೋ ಹೇಳಿದ್ರಲ್ಲ, ವೇದ. ನನ್ನಿಂದ ಅವ್ಳಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಮ್ಮಿಬ್ಬರು ಗೊತ್ತು. ಅವಳಿಗೆ ನನ್ನ ಬಗ್ಗೆ ಚೆನ್ನಾಗೊತ್ತು, ನನಗೆ ಅವಳ ಬಗ್ಗೆ ಚೆನ್ನಾಗೊತ್ತು. ನನಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ನೀವು ಯಾರು? ನಿಮ್ಮ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ಓ ಅಷ್ಟು ಬೇಗ ಬಂದ್ಬಿಟ್ಟಾ? ಏನು ಮಧ್ಯರಾತ್ರಿ ಪ್ರತ್ಯಕ್ಷ ಆಗ್ತೀಯಾ? ಮನೆಗೆ ಹೋಗೇ ಅಲ್ವಾ ನೀನು? ಏನು ದುಮ್ಮಿತ್ರ ಹೂ ಹೂ ಅಂತ ಹೇಳ್ತಿದ್ಯಾ? ಒಂದ್ಸಲಿ ಹೂ ಅಂದ್ರೆ ಹಂಗೆ ತೆಗೆದುಕೊಡ್ತೀನಿ ನೋಡ. ಹೇಳೇ ಎಷ್ಟು ಮಾಡೋಣ ಅಂತೀಯಾ?
ನೀನ್ ತಿನ್ನೋದ್ರಲ್ಲಿ ಬರೋ ಅರ್ಧ ಶಕ್ತಿ ನಿನ್ ಮಾತಲ್ಲಿ ಹೋಗುತ್ತೆ ಅನ್ಸುತ್ತೆ. ಗಾಯ ವಾಸಿ ಆಗೋದು ಮಾಡಿ. ಎಷ್ಟೇ ಸಹಾಯ ಮಾಡಿದ್ರು ರೌಡಿನೇ. ಇವನಿಂದ ವೇದಂಗೆ ಅಪಾಯ ತಪ್ಪಿದ್ದಲ್ಲ ಅನ್ಸುತ್ತೆ. ಅಮ್ಮ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ವೇದ, ತಿಂಡಿ ತಗೊಂಬಂದ್ಬಿಡ್ಲಾ? ಅಮ್ಮ ಇದು ಕೋಳಿ ತಿನ್ನುತ್ತಲ್ಲ ಅಷ್ಟೇ ತಗೊಂಡ್ಬರ್ಬೇಡಿ. ಈ ಚಪಾತಿ ಜೊತೆಗೆ ಸ್ವಲ್ಪ ತರಕಾರಿ, ಮೊಟ್ಟೆ ಅಂಡ್ ಇದು ಏನು ಹೇಳ್ತಾರಲ್ಲ ಏನೋ ಬಾಯ್ಲ್ ಮಾಡಿರೋ ವೆಜಿಟೇಬಲ್ಸ್ ಅದು ತಗೊಂಬನ್ನಿ. ಅಮ್ಮ ನೀವು ಮತ್ತೆಲ್ಲ ಕೇಳ್ಕೊಂಡು ನಿಲ್ಲಕ್ಕಾಗಲ್ಲ. ನೀವು ಬಾಕ್ಸಿಗೆ ಹಾಕ್ಬಿಡಿ ಅಮ್ಮ, ನಾನು ಅಂಗಡಿಗೆ ಹೋಗ್ತಿರ್ತೀನಿ. ಏನ್ ಅಂಗಡಿ ಹೋಗೋದು? ನಿನ್ ಪರವಾಗಿ ನಾನೇ 3 ದಿನ ರಜೆ ಘೋಷಣೆ ಮಾಡಿದ್ವಿ. ನೋಡು, ಇದನ್ನ ಬೇಡ ಅಂತ ಹೇಳಿದ್ ವಿಕ್ರಮ್. ಏನ್ ಬೇಡ ಅನ್ನೋದು? ನಿಮಗೆ ಬರೀ ಕೈಗೆ ಪೆಟ್ಟಾಗಿದೆ ಅಥವಾ ತಲೆಗೂ ಪೆಟ್ಟಾಗಿದ್ಯಾ? ವಿಕ್ರಮ್, ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಆಗಿ ತನ್ನ ಪಾರ್ಟ್ನರ್ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಏನಿನ್ ಕರ್ತವ್ಯ? ಅಲ್ಲಿ ಅಂಗಡಿಲಿ ಕಸ್ಟಮರ್ ಏನ್ ಓಡೋಗಲ್ಲ. ಅಂಗಡಿಲಿ ಕಾಯ್ತಾ ಕೂತಿರ್ತಾರಾ? ಹೋದ್ರೆ ಹೋಗ್ಲಿ ಬಿಡು, ನನಗೆ ಕಸ್ಟಮರ್ಗಿಂತ ನೀನ್ ಮುಖ್ಯ. ಈ ವಿಕ್ರಮ್ ಅಂಗಡಿಗೆ ನನ್ನ ಜೇಬಲ್ ಇದೆ, ನಾನು ಕೊಡಲ್ಲ. ಎಷ್ಟು ಮಾಡಕ್ಕೆ ಹೇಳಿ ಅಮ್ಮ. ಯಾವಾಗ ನೋಡಿದ್ರೆ ಕೆಲ್ಸ ಏನ್